ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಒಂದ್ ಕಡೆ ಶಾಸಕ ಭೈರತಿ ಬಸವರಾಜ್ಗಾಗಿ ಹುಡುಕಾಟ ಮತ್ತೊಂದು ಕಡೆ ಕೆವಿಗೆಟ್ ಸಲ್ಲಿಕೆಗೆ ಸಿದ್ಧತೆ. ಹೈಕೋರ್ಟ್ ಆದೇಶ ಬರುತ್ತೆ ಅಂತ ತಿಳಿದೇ ನಾಪತ್ತೆ ಆಗಿದ್ದಾರೆ ಅಂತ. ನಿರೀಕ್ಷಣಾ ಜಾಮೀನು ವಜಾ ಬಳಿಕ ಸಿಐಡಿ ಮೀಟಿಂಗ್. ಎಡಿಜಿಪಿ ವಿಕೆ ಸಿಂಗ್, ಎಸ್ಪಿ ವೆಂಕಟೇಶ್ ಸೇರಿದಂತೆ ಡಿವೈಎಸ್ಪಿ ಗೌತಮ್ ಟೀಮ್ನಿಂದ ನಡೆದಂತ ಸಭೆ. ಭೈರತಿ ಪತ್ತೆ ಹಚ್ಚಿ ಬಂಧಿಸೋಕೆ ತಂಡಕ್ಕೆ ಎಡಿಜಿಪಿ ಸೂಚನೆ ಕೊಟ್ಟಿದ್ದಾರಂತೆ. ನೀವು ಬಂಧಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಮತ್ತೊಂದು ಕಡೆ ಸುಪ್ರೀಂಗೆ ಕೆವಿಎಟ್ ಸಲ್ಲಿಸಲಿರುವಂಥ ಸಿಐಡಿ, ಇದು ಸಿಐಡಿ ಪರವಾಗಿ ರಾಜ್ಯ ಸರ್ಕಾರದಿಂದ ಕೆವಿಎಟ್ ಸಲ್ಲಿಕೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ತನಿಖೆ ಆಗ್ತಾ ಇದ್ರೂ ಕೂಡ ಈ ತಲೆಮರೆಸ್ಕೊಳ್ಳಲಾಗಿದೆ. ಎಲ್ಲಿದ್ದಾರೆ, ಏನು ಎತ್ತ ಅಂತ ಶಾಸಕ ಭೈರತಿ ಬಸವರಾಜ್ಗಾಗಿ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇವತ್ತು ಸಿಐಡಿ ಪರವಾಗಿ ರಾಜ್ಯ ಸರ್ಕಾರದಿಂದ ಕೆವಿಎಟ್ ಸಲ್ಲಿಕೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕ ಭೈರತಿ ಬಸವರಾಜ್ ಈ ಪ್ರಕರಣ ಆದ ನಂತರ ಒಮ್ಮೆ ಮಾತ್ರ ತನಿಖೆಗೆ ಒಳಪಟ್ಟಿದ್ರು. ಅದಾದ ನಂತರ ಎಸ್ಕೇಪ್ ಆದರು. ಆಮೇಲೆ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿಕೊಂಡ್ರು. ಅವೆಲ್ಲ ವಜಾ ಆಗಿದೆ. ಇದೀಗ ಎಲ್ಲಿದ್ದಾರೆ, ಏನು ಎತ್ತ ಅಂತ ಹುಡುಕಾಟವನ್ನು ನಡೆಸಬೇಕಾಗತ್ತೆ. ಇದು ಯಾವುದೋ ಒಂದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಆದಂಥ ಮರ್ಡರ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದರಲ್ಲಿ ಭೈರತಿ ಹೆಸರು ಕೇಳಿ ಬಂದಾಗಲೇ ಎಲ್ರಿಗೂ ಆಘಾತ ಆಗಿತ್ತು. ಆದರೆ ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಮುಂದಾಗಿದ್ರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇವತ್ತು ಸಿಐಡಿ ಪರವಾಗಿ ರಾಜ್ಯ ಸರ್ಕಾರದಿಂದ ಕೆವಿಎಟ್ ಸಲ್ಲಿಕೆ, ಮುಂದಿನ ಬೆಳವಣಿಗೆಗಳ ಬಗ್ಗೆ ನೋಡೋದಾದ್ರೆ ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.